ಸ್ನೇಹಿತರೆ, ನಿಮ್ಮ ಹೊಲದಲ್ಲಿ ಅತಿಯಾದ ಮಳೆಯಿಂದ ಅಥವಾ ಮಳೆ ಕೊರತೆಯಿಂದ ಬೆಳೆ ಹಾನಿ ಆಗ್ತಿದೆಯಾ? ಹಾಗಾದ್ರೆ ಒಂದು ಸಣ್ಣ ತಪ್ಪಿನಿಂದ ಸಾವಿರಾರು ರೂಪಾಯಿ ಪರಿಹಾರ ಕೈತಪ್ಪಬಹುದು. ಅನೇಕ ರೈತರಿಗೆ ಈ ನಿಯಮ ಗೊತ್ತಿಲ್ಲ. ಹಾಗಾದರೆ ಬೆಳೆ ಹಾನಿಯಾದ ತಕ್ಷಣ ಏನ್ ಮಾಡ್ಬೇಕು? ಯಾರಿಗೆ ಮಾಹಿತಿ ಕೊಡ್ಬೇಕು? ಯಾವ ದಾಖಲೆ ಬೇಕಾಗುತ್ತವೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸರಳವಾಗಿ ಹೇಳಿದ್ದೇನೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮಳೆಯ ಕೊರತೆ, ಅತಿವೃಷ್ಟಿ, ಗಾಳಿ ಅಥವಾ ಇತರ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿಯಾದರೆ ಮೊದಲನೆಯದಾಗಿ ನಿಮ್ಮ ಗ್ರಾಮದ ಕಂದಾಯ ಇಲಾಖೆ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಮುಖ್ಯ. ನಿಮ್ಮ ಜಮೀನಿನಲ್ಲಿರುವ ಹಾನಿಯಾದ ಬೆಳೆಯ ಫೋಟೋಗಳನ್ನು ಮೊಬೈಲ್ ನಲ್ಲಿ ತೆಗೆದಿಟ್ಟುಕೊಳ್ಳಿ. ಸಾಧ್ಯವಾದರೆ ಬೆಳೆ ಹಾನಿಯಾದ ದಿನಾಂಕವನ್ನು ದಾಖಲಿಸಿಕೊಳ್ಳಿ. ಬೆಳೆ ವಿಮೆ ಮಾಡಿಸಿರುವ ರೈತರು ತಮ್ಮ ವಿಮಾ ಕಂಪನಿ ಅಥವಾ ಸಂಬಂಧಿಸಿದ ವ್ಯವಸ್ಥೆಯ ಮೂಲಕ ನಿಗದಿ ಅವಧಿಯೊಳಗೆ ಹಾನಿಯ ಮಾಹಿತಿಯನ್ನು ನೀಡಬೇಕು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ ನಂತರವೇ ಪರಿಹಾರ ಅಥವಾ ವಿಮೆಯ ಪ್ರಕ್ರಿಯೆ ಮುಂದುವರಿಯುತ್ತದೆ. ಯಾವುದೇ ಅಧಿಕೃತ ಮಾಹಿತಿ ಬಂದಾಗ ಮಾತ್ರ ಅರ್ಜಿ ಸಲ್ಲಿಸಿ. ಸುಳ್ಳು ಮಾಹಿತಿ ನಂಬಬೇಡಿ. ಬೆಳೆ ಹಾನಿಯಾದ ತಕ್ಷಣ ಸಮಯ ವ್ಯರ್ಥ ಮಾಡದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ. ಈ ಮಾಹಿತಿ ನಿಮ್ಮ ಸ್ನೇಹಿತ ರೈತರಿಗೆ ಕೂಡ ಉಪಯೋಗವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನ ಅವರಿಗೂ ಕೂಡ ಶೇರ್ ಮಾಡಿ. ಇಂತಹ ಬೆಳೆ ಪರಿಹಾರ, ಬೆಳೆ ವಿಮೆ ಹಾಗೂ ರೈತರ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.